ಸ್ನೇಹಿತರೆ, ಧನಾತ್ಮಕ ಶಿಸ್ತನ್ನು ಮಕ್ಕಳಲ್ಲಿ ಮೂಡಿಸೋದಕ್ಕೆ ಸಂಬಂಧಪಟ್ಟಂತೆ, ಸ್ವಯಂ ಶಿಸ್ತನ್ನು ಮಕ್ಕಳಲ್ಲಿ ಮೂಡಿಸೋದಕ್ಕೆ ಸಂಬಂಧಪಟ್ಟಂತಹ ವಿಷಯದ ಬಗ್ಗೆ ನಾವು ಮಾತಾಡ್ತಿದ್ವಿ. ಎರಡನೇ ಭಾಗಕ್ಕೆ ತಮಗೆ ಸ್ವಾಗತ. ಮೊದಲನೇ ಭಾಗದಲ್ಲಿ 7 ಪಾಯಿಂಟ್ಸನ್ನು ನಾವು ಚರ್ಚೆ ಮಾಡಿದ್ವಿ. ಸ್ಪಷ್ಟವಾದ ನಿರೀಕ್ಷೆಗಳನ್ನು ಹೊಂದತಕ್ಕಂಥದ್ದು, ಜೊತೆಗೂಡಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು, ಧನಾತ್ಮಕವಾದ ಅಂಶಗಳನ್ನು ಮಕ್ಕಳಲ್ಲಿ ವರ್ತನೆಗಳನ್ನು ಕಂಡು ಬಂದರೆ ಅವ್ರನ್ನ ಹೊಗಳ್ತಕ್ಕಂಥದ್ದು, ತಂದೆ ತಾಯಿ ಅಜ್ಜ ಅಜ್ಜಿ ಮನೇಲಿ ಯಾರಿದ್ದಾರೋ ಎಲ್ಲರೂ ಸಹ ಒಂದು ಏಕ ರೀತಿಯಲ್ಲಿ ಮಕ್ಕಳನ್ನು ನಡೆಸ್ಕೊಳ್ಳುವಂಥದ್ದು, ಮತ್ತು ಶಿಸ್ತನ್ನು ಉಂಟು ಮಾಡಬೇಕಾದ್ರೆ ಸ್ಥಿರತೆ ನಿರಂತರತೆಯನ್ನು ಹೊಂದತಕ್ಕಂಥದ್ದು, ಮತ್ತು ಕ್ರಿಯೇಟಿವ್ ಡಿಸ್ಟ್ರಾಕ್ಷನ್, ಸೃಜನಶೀಲವಾಗಿ ಮನಸ್ಸನ್ನು ಮಕ್ಕಳನ್ನು ತಿರುಗಿಸ್ತಕ್ಕಂಥದ್ದು, ಶಾಂತವಾಗಿ ಸ್ಪಂದಿಸ್ತಕ್ಕಂಥದ್ದು. ಮಿತ್ರರೇ, ಈಗ ಎರಡನೇ ಭಾಗದಲ್ಲಿ ಒಂದು 9 ಪಾಯಿಂಟ್ಸನ್ನು ನಾವು ನೋಡೋಣ. 8ನೇ ಪಾಯಿಂಟ್ ಏನಿದೆ, ಯಾಕೆ ಮಕ್ಕಳು ಶಿಸ್ತಿನಿಂದಿರಬೇಕು ಅನ್ನುವಂಥದ್ದನ್ನು ವಿವರಿಸಬೇಕು, ಪರಿಣಾಮವನ್ನು ವಿವರಿಸಬೇಕು. ಮಕ್ಕಳು ಸ್ವಚ್ಛವಾಗಿ ಇಟ್ಕೋಬೇಕು ಅವ್ರ ಸ್ಟಡಿ ಟೇಬಲನ್ನು. ಯಾಕೆ ಇಟ್ಕೋಬೇಕು? ನಿರಂತರವಾಗಿ ಸ್ಕೂಲ್ಗೆ ಹೋಗಬೇಕು. ಯಾಕೆ ಹೋಗಬೇಕು? ಸಮಯಕ್ಕೆ ಸರಿಯಾಗಿ ಸಿದ್ಧರಾಗಬೇಕು. ಯಾಕೆ ಸಿದ್ಧರಾಗಬೇಕು? ಸಿದ್ಧರಾಗದೇ ಇದ್ದರೆ ಏನೇನಾಗುತ್ತೆ ಅಂದರೆ, ಎಷ್ಟೋ ಸಾರಿ ಮಕ್ಕಳಲ್ಲಿ ಯಾವ ರೀತಿಯ ಒಂದು ಭಾವನೆ ಇರುತ್ತೆ ಅಂದರೆ, ನಾನು ಇಂಥವೆಲ್ಲ ಮಾಡುವಂಥದ್ದು, ಶಾಲೆಗೆ ಹೋಗೋದಿರ್ಬೋದು, ಮತ್ತು ಸರಿಯಾದ ರೀತಿಯಲ್ಲಿ ಸ್ವಚ್ಛವಾಗಿರುವಂಥದ್ದಿರ್ಬೋದು, ಅದು ಏನೋ ಟೈಮಿಗೆ ಸರಿಯಾಗಿ ಓದ್ಕೊಳ್ಳುವಂಥದ್ದಿರಬಹುದು, ಅಥವಾ ಅವರ ಒಂದು ಸ್ಟಡಿ ಒಂದು ಸ್ಕೂಲ್ ಬ್ಯಾಗ್ ಅಥವಾ ಕಾಲೇಜ್ ಬ್ಯಾಗ್ನ ಸರಿಯಾಗಿ ಇಟ್ಕೊಳ್ಳುವಂಥದ್ದಿರ್ಬೋದು. ಪ್ರತಿಯೊಂದನ್ನು ನಾನು ಮಾಡೋದು ನಾನು ಅಪ್ಪನಿಗೆ ಅಮ್ಮನಿಗೆ ಅಂತ ಭಾವಿಸಿರ್ತಾರೆ. ನಾನು ನನಗಾಗಿ ಮಾಡ್ತೀನಿ ಅಂತ ಅಂದ್ಕೊಂಡ್ರಲ್ಲ, ಅದು ನನಗಾಗಿ ಮಾಡ್ತೀನಿ ಅಂತ ಅಂದ್ಕೋಬೇಕಾದ್ರೆ ಕಾರಣಗಳನ್ನು ವಿವರಿಸ್ಬೇಕು. ಯಾಕೆ ಮಾಡಬೇಕು? ಶೂ ರ್ಯಾಕ್ ಒಳಗೆ ಬಿಡಬೇಕು. ಯಾಕೆ ಬಿಡಬೇಕು? ಹೊರಗಡೆ ಬಿಟ್ಟರೆ ಅಲ್ಲಿ ಒಂದೇನೋ ಹಾವು ಸೇರ್ಕೋಬಹುದು. ಶೂ ಒಳಗಡೆ ಎಷ್ಟೋ ಸಾರಿ ಆಗಿರೋವಂಥದ್ದು ನಾವು ಮಕ್ಕಳಿಗೆ ವಿವರಿಸಿ ಹೇಳ್ಬೋದು. ಅಥವಾ ಎಲ್ಲಂದ್ರಲ್ಲಿ ಬಿಟ್ಟರೆ ಹಾಳಾಗ್ತದೆ, ಚೆನ್ನಾಗಿ ಕಾಣಲ್ಲ. ಬೇರೆಯವರು ಬಂದು ನಮ್ಮ ಮನೆಯನ್ನು ನೋಡಿದ್ರೆ ತುಂಬ ಎಷ್ಟು ಚೆನ್ನಾಗಿದೆ, ಸ್ವಚ್ಛವಾಗಿದೆ, ಎಷ್ಟು ಶಿಸ್ತಿನಿಂದಿದ್ದಾರೆ ಅಂತ ಅಂದ್ಕೋಬೇಕಲ್ವಾ? ಸೊ ಈ ರೀತಿ ಪ್ರತಿಯೊಂದಕ್ಕೂ ಸಹ ಶಾಲೆಗೆ ಸರಿಯಾದ ಸಮಯಕ್ಕೆ ಹೋಗ್ಬೇಕು. ಯಾಕೆ ಹೋಗಬೇಕು? ಶಾಲೆಗೆ ಸರಿಯಾದ ಸಮಯಕ್ಕೆ ಹೋಗಬೇಕು ಅಂದರೆ ನಾವು ಸಿದ್ಧರಾಗಬೇಕು. ಯಾಕೆ ಸಿದ್ಧರಾಗಬೇಕು? ಶಾಲಾ ವಾಹನ ಬಂದಾಗ ನಾವು ರೆಡಿ ಆಗ್ತಿದ್ದೀವಿ ಅಂತ ಹೇಳಿದ್ರೆ, ಮಕ್ಕಳನ್ನ ರೆಡಿ ಮಾಡ್ತಿದ್ದೀವಿ ಅಂತ ಹೇಳಿದಾಗ ಅವ್ರಿಗೆ ಗೊತ್ತಾಗಬೇಕಲ್ವಾ? ಶಾಲಾ ವಾಹನ ನಮಗೆ ಕಾಯಲ್ಲ, ಅವ್ರು ಬಿಟ್ಟು ಹೊರಟೋಗ್ಬಿಡ್ತಾರೆ. ತಂದೆ ಅಥವಾ ತಾಯಿ ಬಿಡಬೇಕು ಸ್ಕೂಲ್ಗೆ. ಅದರಿಂದ ಏನೇನು ಸಮಸ್ಯೆ ಆಗುತ್ತೆ? ಮತ್ತು ಅದರಿಂದ ಶಾಲೆಗೆ ನಿಧಾನಕ್ಕೆ ಹೋಗೋದ್ರಿಂದ, ಲೇಟಾಗಿ ಹೋಗೋದ್ರಿಂದ ನಿನಗೆ ವಿದ್ಯಾರ್ಥಿಯಾಗಿ ಶಾಲೆಯಲ್ಲಿ ಒಳ್ಳೆಯ ಒಂದು ಭಾವನೆ ಬರಲ್ಲ, ನಿನ್ನ ಬಗ್ಗೆ ಒಳ್ಳೆಯ ಇಂಪ್ರೆಷನ್ ಬರಲ್ಲ. ಈ ಥರ ಒಂದು ಕಾರಣಗಳನ್ನು ಕೊಟ್ಟಾಗ, ಪರಿಣಾಮಗಳನ್ನು ಕೊಟ್ಟಾಗ, ಏಕೆ ಅನ್ನೋದನ್ನು ಹೇಳಿದಾಗ ಅದನ್ನು ಅವರು ಪಾಲಿಸ್ತಾರೆ. 9ನೇದು ಗಮನವನ್ನು ನೀಡುವಂಥದ್ದು. ಎಷ್ಟೋ ಸಾರಿ ಮಕ್ಕಳು ಅಶಿಸ್ತಿನಿಂದ ವರ್ತಿಸ್ಲಿಕ್ಕೆ ಕಾರಣ ಅವ್ರಿಗೆ ಒಂದು ನಾವು ಅಟೆನ್ಷನನ್ನು, ಗಮನ ಕೊಡದೇ ಇರೋದ್ರಿಂದ ಅವರು ಎಷ್ಟೋ ಸಾರಿ ಅಶಿಸ್ತಿನಿಂದ ವರ್ತಿಸ್ತಾರೆ. ಅವರು ನನ್ನ ಕಡೆಗೆ ನೋಡಲಿ, ತಂದೆ ತಾಯಿಗಳು ಎಷ್ಟು ಬ್ಯುಸಿ ಇರ್ತಾರೆ ಅಂತ ಹೇಳಿದ್ರೆ ಎಷ್ಟೋ ಸಾರಿ ಸಹಜವಾಗಿರ್ಬೋದು. ಯಾಕಂದರೆ ಜೀವನದ ಒಂದು ಸವಾಲುಗಳ ನಡುವೆ ತಂದೆ ತಾಯಿ ಬ್ಯುಸಿಯಾಗಿರಬಾರ್ದು ಅಂತಿಲ್ಲ, ಇದ್ದೇ ಇರ್ತೀವಿ ನಾವು. ಆದರೆ ಮಕ್ಕಳಿಗೆ ಸಮಯ ಸಿಕ್ಕಾಗ ಅವ್ರಿಗೆ ಗಮನ ಕೊಡಬೇಕು ಅಂದರೆ ಕಣ್ಣಲ್ಲಿ ಕಣ್ಣಿಟ್ಟು ಅವ್ರ ಜೊತೆಗೆ ಒಂದು ಸಮಯವನ್ನು ಬಹಳ ಮೌಲ್ಯಯುತವಾಗಿ ಕಳೆಯುವಂಥದ್ದೇನಿದೆ ಅದು ಮಾಡದೆ ಹೋದರೆ ಮಕ್ಕಳು ಅವರು ಅಶಿಸ್ತಿಂದ ವರ್ತಿಸ್ಲಿಕ್ಕೆ ಶುರು ಮಾಡ್ತಾರೆ. ನಿಮ್ಮ ಗಮನ ಸೆಳೆಯಲಿಕ್ಕೋಸ್ಕರನೇ ಮಕ್ಕಳು ತುಂಬ ಒಂದು ಅಶಿಸ್ತಿನ ನಡವಳಿಕೆಗಳನ್ನು ತೋರಿಸ್ತಾರೆ. ಆ ದೃಷ್ಟಿಯಿಂದ ನೋಡಿದಾಗ ನಾವು ಇದನ್ನು ಅವರಿಗೆ ಗಮನ ಕೊಡುವಂಥದ್ದು, ಸಮಯ ಕೊಡುವಂತಹ ಸಮಯ ಮೌಲ್ಯಯುತವಾಗಿರುವಂತೆ ನೋಡ್ಕೊಳ್ಳೋವಂಥದ್ದು ಬಹಳ ಮುಖ್ಯ. 10ನೇ ಪಾಯಿಂಟು, ಆಲಿಸ್ರಿ. ಮಕ್ಕಳ ಒಂದು ಭಾವನೆಗಳನ್ನು, ಅವರ ವಿಚಾರಗಳನ್ನು ಕೇಳ್ರಿ, ಆಲಿಸ್ರಿ. ಕೇಳೋದಲ್ಲ, ಆಲಿಸೋದು. ಕೇಳೋದಕ್ಕೂ ಆಲಿಸೋದಕ್ಕೂ 2 ವ್ಯತ್ಯಾಸ ಇದೆ. ಕೇಳೋದಂದರೆ ಸುಮ್ಮನೆ ಫಿಸಿಕಲ್ಲಾಗಿ ನಮ್ಮ ಕಿವಿಗೆ ಬೀಳುತ್ತೆ. ಆಲಿಸೋದು ಅಂದರೆ ನಾವು ಗಮನ ಇಟ್ಟು ಕೇಳುವಂಥದ್ದು, ಕಣ್ಣಲ್ಲಿ ಕಣ್ಣಿಟ್ಟು ಅವ್ರು ಹೇಳುವಂಥದ್ದು, ತುಟಿಗಳ ಚಲನೆಯನ್ನು ವೀಕ್ಷಣೆಯನ್ನು ಮಾಡಿ ಅವರ ಭಾವನೆಗಳ ಸಹಿತ ನಾವು ಅದನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು. ನಾವು ಆಲಿಸುವಂಥದ್ದು ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಅವರು ಏನು ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಅದರ ಮೂಲಕ ಅರ್ಥ ಮಾಡಿಕೊಳ್ತಾ ಅದರ ಹಿಂದಿರುವ ಭಾವ, ವಿಷಯವನ್ನು ನಾವು ಗ್ರಹಿಸುವಂಥದ್ದು. ಎಷ್ಟೋ ಸಾರಿ ಮಕ್ಕಳನ್ನು ಸರಿಯಾಗಿ ನಾವು ಆಲಿಸದೇ ಇರೋ ಕಾರಣಕ್ಕೋಸ್ಕರವಾಗಿ ಅವರೆಲ್ಲ ಶಿಸ್ತು ಮೂಡುತ್ತೆ. ಅವರನ್ನು ಕೇಳಿಸ್ಕೊಳ್ಳೋದ್ರಿಂದನೂ ಸಹ ಅವರ ಶಿಸ್ತು ಮೂಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. 11ನೇದು, ನೀವೇ ಮಾದರಿ. ಧನಾತ್ಮಕ ಶಿಸ್ತನ್ನು ಮಕ್ಕಳಲ್ಲಿ ಬೆಳಿಬೇಕು ಅಂದರೆ ಪೋಷಕನಾಗಿ ನಾನು ಮಾಡಲಾಗಿರ್ಬೇಕಾಗತ್ತೆ. ನಾನು ಮಾಡಲಾಗಿದ್ದರೂ ಕಲಿತಾ ಇಲ್ಲ ಅಂದರೆ ಓವರ್ ದ ಕೋರ್ಸ್ ಆಫ್ ಟೈಮ್ ಒಂದಷ್ಟು ದಿನಗಳ ನಂತರ ಅವರು ಕಲಿತಾರೆ ಅನ್ನುವಂತಹ ನಂಬಿಕೆಯನ್ನು, ಒಂದು ವಿಶ್ವಾಸವನ್ನು ಇಟ್ಕೊಂಡು ನಾವು ಅವರಲ್ಲಿ ಶಿಸ್ತನ್ನು ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ನಾವು ಯಾವಾಗಲೂ ಮೊಬೈಲ್ ನೋಡಬೇಡ ನೀನು ಅಂತ ಹೇಳಬೇಕಾದ್ರೆ
ಪುಸ್ತಕವನ್ನು ನೀನು ಓದಬೇಕು ಅಂತ ಹೇಳಬೇಕಾದ್ರೆ ನಾನು ನನ್ನ ಮೊಬೈಲ್ ಬಳಕೆ ಮಿತಿಯಲ್ಲಿರಬೇಕು, ನಾನು ಆಗಾಗ್ಗೆ ಪುಸ್ತಕವನ್ನು ಓದಬೇಕು. ನಾನು ಅವೆರಡನ್ನೂ ಮಾಡ್ದಲೇ ಮಕ್ಕಳಿಗೆ ಬರೀ ಬೋಧನೆಯನ್ನು ಮಾಡಿದ್ರೆ ಮಕ್ಕಳು ಕೇಳಲ್ಲ. ಶಿಸ್ತನ್ನು ಬರಬೇಕಾದ್ರೆ ಅದಕ್ಕೊಂದು ವಾತಾವರಣ ಬೇಕು. ಆ ವಾತಾವರಣವನ್ನು ಕಲ್ಪಿಸ್ಬೇಕಾದ್ರೆ ಪೋಷಕರೇ ಮಾದರಿ ಆಗಬೇಕಾಗತ್ತೆ. ನೆಕ್ಸ್ಟ್ 12ನೇದು, ನಾವು ಮಕ್ಕಳಲ್ಲಿ ಒಂದು ದಿನಚರಿಯನ್ನು ರೂಢಿಸ್ಬೇಕಾಗತ್ತೆ. ಆ ದಿನಚರಿ ರೂಢಿಸ್ಬೇಕಾದ್ರೆ ಬೆಳಗ್ಗೆ 7ರಿಂದ ಹಿಡಿದು ಯಾವ್ಯಾವ ಕೆಲಸ ಯಾವ್ಯಾವ ಮಾಡಬೇಕೋ ಆ ದಿನಚರಿ ಏನಿದೆ, ಆ ಒಂದು ರೂಟೀನ್ ಸೆಟ್ ಮಾಡೋಂಥದ್ದೇನಿದೆ, ಒಂದೊಂದು ದಿವಸ ಮಿಸ್ ಆಗಬಹುದು. ವೀಕೆಂಡಲ್ಲಿ ಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಅದಕ್ಕೊಂದು ರಿಲ್ಯಾಕ್ಸೇಷನ್ ಕೊಡಬಹುದು. ತುಂಬ ಮಿಲಿಟರಿ ಡಿಸಿಪ್ಲಿನ್ ತುಂಬ ಅಗತ್ಯತೆ ಏನಿಲ್ಲ. ಆದರೆ ದಿನದ 6 ದಿವಸನೂ, ವಾರದ 6 ದಿವಸನ ಇರಬೇಕಲ್ವ ಅದು. ಆ ಒಂದು ರೊಟೀನ್ ಇಲ್ಲದೆ ಹೋದರೆ ನಾವು ಸರಿಯಾದ ರೀತಿಯಲ್ಲಿ ಮಕ್ಕಳು ಸ್ಕೂಲಿಗೆ ಕಾಲೇಜಿಗೆ ಹೋಗೋಕ್ಕಾಗಲ್ಲ, ನಾವು ಆಫೀಸಿಗೆ ಹೋಗೋಕ್ಕಾಗಲ್ಲ, ನಮ್ಮ ಕೆಲಸಗಳನ್ನು ನಾವು ಮಾಡ್ಕೊಳಕ್ಕಾಗಲ್ಲ. ಶಿಸ್ತು ಅನ್ನೋದು ಎಷ್ಟು ಇಂಪಾರ್ಟೆಂಟು ಅಂತ ಹೇಳಿದ್ರೆ, ನಾವುಗಳು ನಮಗೆ ಬೇಕಾದಂತಹ ಕೆಲಸಗಳನ್ನು ಸರಿಯಾದ ಸಮಯಕ್ಕೆ ಮಾಡಬೇಕಾದ್ರೆ ಈ ರೀತಿಯ ಒಂದು ದಿನಚರಿಯನ್ನು ನಾವು ಹೊಂದಬೇಕಲ್ವಾ. ಆ ದಿನಚರಿಯನ್ನು ಮಕ್ಕಳಲ್ಲಿ ನಾವು ರೂಢಿಸಿದಾಗ ಮಕ್ಕಳು ನಿಜವಾಗ್ಲೂ ಅದು ಒಂದು ರೀತಿ ಸರಾಗವಾಗಿ ನಡ್ಕೊಂಡು ಹೋಗುತ್ತೆ. ಆ ಒಂದು ದಿನಚರಿಯಿಂದ ಸೆಟ್ ಮಾಡಬೇಕಾಗತ್ತೆ. ನಾವೇ ವೇರಿಯೇಷನ್ ಮಾಡಬಾರ್ದು. ಎಷ್ಟೋ ಸಾರಿ ಅವ್ರಿಗೆ ಹೇಳೋಂಥ ಸಮಯ ಇರಬಹುದು, ಅಥವಾ ಅವ್ರಿಗೆ ಶಾಲೆಗೆ ಹೋಗೋಂಥ ಸಮಯ, ಬರೋಂಥ ಸಮಯ, ಅವರು ಹೋಮ್ವರ್ಕ್ ಮಾಡೋಂಥ ಸಮಯ, ಅವ್ರು ಮಲ್ಕೊಳ್ಳೋಂಥ ಸಮಯ ತುಂಬ ಬಿಗಿಯಾಗಿಲ್ಲದೆ ಹೋದ್ರೂ ಒಂದಷ್ಟು ಅಂದಾಜಾಗಿ ಒಂದಷ್ಟು ವಿಷಯಗಳಲ್ಲಿ ಆ ಒಂದು ದಿನಚರಿಯನ್ನು ಪಾಲಿಸುವಂಥದ್ದು ಒಳ್ಳೆಯದಲ್ವಾ. 13ನೇದು, ನಾವು ಶಿಸ್ತನ್ನು ಮೂಡಿಸ್ಬೇಕಾದ್ರೆ, ಸ್ವಯಂ ಶಿಸ್ತನ್ನು, ಧನಾತ್ಮಕ ಶಿಸ್ತನ್ನು ಮೂಡಿಸ್ಬೇಕಾದ್ರೆ ಫ್ಲೆಕ್ಸಿಬಲ್ ಆಗಿರಬೇಕಾಗತ್ತೆ ಮತ್ತು ಸ್ಪಷ್ಟತೆ ಇರಬೇಕಾಗತ್ತೆ. ನಮಗೆ ಕ್ಲಾರಿಟಿ ಇರಬೇಕು. ನಾವು ಏನನ್ನು ಮಾಡ್ತಾಯಿದ್ದೀವಿ, ಏನನ್ನು ಬಯಸ್ತಾ ಇದ್ದೀವಿ ಮಕ್ಕಳಿಂದ ಅಂತ ಫ್ಲೆಕ್ಸಿಬಲ್ ಆಗಿರಬೇಕು. ಮಕ್ಕಳೇನೋ ಮಾಡಲಿಲ್ಲ, ನಾವೆಲ್ಲ ಇದೆಲ್ಲ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಮಕ್ಕಳನ್ನು ತುಂಬ ಕ್ರೂರವಾಗಿ ಅತಿಯಾದ ಒಂದು ಸೈನಿಕ ಶಿಸ್ತಿಗೆ ಒಳಪಡಿಸುವಂಥದ್ದೇನಿದೆ, ಚಿಕ್ಕ ಮಕ್ಕಳಿಗೆ ಘಾಸಿ ಆಗುತ್ತೆ. ಆ ಟಾಕ್ಸಿಕ್ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಶಿಸ್ತು ಒಳ್ಳೆಯದೇ, ಅತಿ ಒಳ್ಳೆಯದಲ್ಲ. ಆದ್ದರಿಂದ ಎಲ್ಲ ಮಾಡಬೇಕು ನಾವು, ಆದರೆ ಅತಿಯಾದ ಒಂದು ಶಿಸ್ತು, ಅತಿಯಾದ ಒಂದು ನಿರೀಕ್ಷೆಗಳು ಬೇಡ. 14ನೇದು, ಯಾವಾಗ ನೀವು ಸ್ಪಂದಿಸಬಾರ್ದು ಅನ್ನುವಂಥದ್ದು, ಪ್ರತಿಕ್ರಿಯೆ ಮತ್ತು ಪ್ರತಿಸ್ಪಂದನೆ ಎಲ್ಲ ಟೈಮಲ್ಲೂ ಬೇಕಿಲ್ಲ. ಮಕ್ಕಳು ಕೆಲವನ್ನ ನೆಗ್ಲೆಕ್ಟು ಸಹ ಮಾಡಬೇಕಾಗತ್ತೆ. ಕೆಲವನ್ನ ನಿರ್ಲಕ್ಷ್ಯ ಮಾಡೋದ್ರಿಂದ ಆ ಒಂದು ಬೇಡದೇ ಇರೋ ವರ್ತನೆಗಳು ಹಾಗೇ ಮಾಯ ಆಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ನೆಗ್ಲೆಕ್ಟ್ ದಿ ಬ್ಯಾಡ್ ಬಿಹೇವಿಯರ್, ಐಡೆಂಟಿಫೈ ಆರ್ ರೆಕಗ್ನೈಸ್ ದಿ ಪಾಸಿಟಿವ್ ಬಿಹೇವಿಯರ್ ಅನ್ನುವಂಥದ್ದೇನಿದೆ, ಅದು ಮನೋವಿಜ್ಞಾನಿಗಳು ಹೇಳೋಂಥ ವಾಕ್ಯ. ಆದ್ದರಿಂದ ಎಷ್ಟೋ ಸಾರಿ ನಿಮ್ಮ ಎಲ್ಲದಕ್ಕೂ ಸಹ ಸ್ಪಂದನೆ ಬೇಡ, ಕೆಲವನ್ನ ನೀವು ನೆಗ್ಲೆಕ್ಟನ್ನು ಮಾಡುವಂಥದ್ದು ಒಳ್ಳೆಯದು. 15ನೇದು, ಒಂದು ತಂತ್ರವನ್ನು ಬಳಸ್ಬೋದು, ಟೈಮ್ ಔಟ್ ಟೆಕ್ನಿಕ್. ಏನು ಹೇಳಿದ್ರು ಕೇಳ್ತಿಲ್ಲ ಮಕ್ಕಳು ಅಂತಂದಾಗ, ಚಿಕ್ಕ ಮಕ್ಕಳು ಅಥವಾ ಒಂದು ಮಿಡ್ಲ್ ಸ್ಕೂಲ್ವರೆಗೂ ಇರ್ತಕ್ಕಂಥವ್ರು, ಟೈಮ್ ಔಟ್ ಅಂತ ಹೇಳಿದ್ರೆ, ನೀನು ಅವರು ಈ ಒಂದು ಶಿಸ್ತಿಗೆ ಒಳಪಡ್ತಿಲ್ಲ, ಆ ಒಂದು ನಾರ್ಮ್ಸ್ಗೆ ಒಳಪಡ್ತಿಲ್ಲ ಅಂತಂದಾಗ ಸ್ವಲ್ಪ ಹೊತ್ತು ಅವರನ್ನು ಆಚೆ ಹೋಗು. ಆ ಸನ್ನಿವೇಶದಿಂದ ದೂರ ಕಳಿಸುವಂಥದ್ದು. ಶಾಲೆಗಳಲ್ಲಿ ಮತ್ತು ಮನೆಗಳಲ್ಲಿ ಟೈಮ್ ಔಟ್ ಝೋನ್ ಅಂತಲೇ ಮಾಡಬಹುದು. ಒಂದು ಕಡೆಗೆ ಅವರು ಟೈಮ್ ಔಟ್ ಅಂತ ಅಲ್ಲಿ ಹೋಗಿ ಶಾಂತವಾಗಿ ಅವರಿಗೆ ಗೊತ್ತಾಗಬೇಕದು, ನಾನು ತಪ್ಪು ಮಾಡ್ತಾಯಿದ್ದೀನಿ ಅಂತ. ಆ ಗೊತ್ತಾಗಬೇಕು ಅಂದರೆ ಶಿಕ್ಷೆಯಿಂದನೇ ಗೊತ್ತಾಗಬೇಕು ಅಂತಲ್ಲ. ಟೈಮ್ ಔಟ್ ಅಂತ ಹೇಳಿದಾಗ, ಹೌದು ನಾನು ಏನೋ ಮಾಡ್ತಾಯಿದ್ದೀನಿ, ನಾನೇನು ಸ್ಪಂದಿಸ್ತಾ ಇದ್ದೀನಿ, ನಾನೇನು ವರ್ತಿಸ್ತಾ ಇದ್ದೀನಿ ವಿದ್ಯಾರ್ಥಿಯಾಗಿ, ಮಗುವಾಗಿ, ಅದು ಇವರಿಗೆ ಇಷ್ಟ ಆಗಿಲ್ಲ, ನಾನು ಅತಿ ಮಾಡ್ತಾಯಿದ್ದೀನಿ ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗಬೇಕು ಅಂದರೆ ಈ ಟೈಮ್ ಔಟ್ ಟೆಕ್ನಿಕ್ಕನ್ನು ನಿನಗೆ ಇನ್ನು ಸಮಯ ಆಗೋಯ್ತು, ನಿಂದು ಟೈಮ್ ಔಟ್ ಅಂದರೆ ನಿನ್ನ ಸಮಯ ಆಗೋಯ್ತು, ನನಗೆ ಎನಫ್ ಈಸ್ ಎನಫ್, ಈ ಸನ್ನಿವೇಶದಿಂದ ನೀನು ಸ್ವಲ್ಪ ದೂರ ಇರು ಅನ್ನೋದನ್ನು ನಾವು ಮಾಡಿದಾಗ, ಆ ತಂತ್ರವನ್ನು ಟೈಮ್ ಔಟ್ ಟೆಕ್ನಿಕ್ಕನ್ನು ಮಾಡಿದಾಗ ಅನುಕೂಲ ಆಗುತ್ತೆ. 16ನೇದು, ನಿಮ್ಮ ತಪ್ಪುಗಳಿಂದಲೂ ಕಲಿಯಿರಿ. ಪೋಷಕರಾಗಿ ಪೇರೆಂಟಿಂಗ್ ಏನಿದೆಯಲ್ಲ, ಇಟ್ ಈಸ್ ನಾಟ್ ಈಸಿ, ಇಟ್ ಈಸ್ ಎ ಚಾಲೆಂಜಿಂಗ್ ಒನ್. ಆದರೆ ಅದು ಒಂದು ರೀತಿ ತುಂಬ ಇದು ಸೈಕಲ್ ಸವಾರಿ ಮಾಡಿದ ಹಾಗೆ ಅಥವಾ ಈಜು ಹೊಡೆದ ಹಾಗೆ. ಸೈಕಲ್ ಸವಾರಿ ಈಜು ಅಂತ ಹೇಳಿದಾಗ ತುಂಬ ಬಿಗಿ ಹಿಡಿದ್ರೆ ಸೈಕಲ್ ಇದನ್ನು ಏನೋ ಹ್ಯಾಂಡ್ಲನ್ನು ಆಗಲ್ಲ, ಬೀಳ್ತೀವಿ. ಬ್ಯಾಲೆನ್ಸ್ ಬರ್ಬೇಕಾದ್ರೆ ಹಗುರ ಹಿಡಿಬೇಕು, ಹಗುರವಾಗಿಯೇ ಇದು ಮಾಡಬೇಕು. ಹಾಗೆ ಪೇರೆಂಟಿಂಗ್ ಸಹ ಅಷ್ಟೇ, ನೀವು ಲೈಟಾಗಿರಬೇಕಾಗತ್ತೆ, ಜೊತೆಗೆ ತಪ್ಪುಗಳಿಂದ ಕಲಿಬೇಕಾಗತ್ತೆ. ನಾವು ಪೇರೆಂಟ್ಸ್ ಆಗಿ ಎಷ್ಟೋ ಸಾರಿ ತಪ್ಪುಗಳು ಮಾಡ್ತೀವಿ, ನಾವು ಪರ್ಫೆಕ್ಟ್ ಆಗಿರಲ್ಲ. ಆದರೆ ಮಕ್ಕಳಿಗೆ ಘಾಸಿ ಆಗ್ತಾಯಿದೆ, ಮಕ್ಕಳಿಗೆ ತೊಂದರೆ ಆಗ್ತಾಯಿದೆ, ನಾನು ಮಾಡ್ತಕ್ಕಂಥ ಪೇರೆಂಟಿಂಗ್ ವಿಧಾನ ಏನಿದೆ, ಶಿಸ್ತಿಗೊಳಪಡಿಸುವಂಥ ವಿಧಾನ ಏನಿದೆ, ಅದು ಸರಿ ಇಲ್ಲ ಮನೋವೈಜ್ಞಾನಿಕವಾಗಿ ಅನ್ನುವಂಥದ್ದು ನಮಗೆ ಗೊತ್ತಾಗಬೇಕು.
ಆ ತಪ್ಪುಗಳಿಂದ ನಾವು ಕಲಿಯೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಸ್ನೇಹಿತರೆ, ಇದು ಈಗ 9 ಪಾಯಿಂಟ್ ಹೇಳಿದ್ವಿ. ಒಟ್ಟು ಮೊದಲನೇ ಒಂದು ಎಪಿಸೋಡಲ್ಲಿ ನಾವು 7 ಪಾಯಿಂಟ್ ಹೇಳಿದ್ವಿ. ಈ ಒಂದು ಎಪಿಸೋಡಲ್ಲಿ 9ನೇ ಪಾಯಿಂಟ್ ಆಯಿತು. ಇನ್ನು ಉಳಿದಿರೋ 3ನೇ ಎಪಿಸೋಡಲ್ಲಿ ಮತ್ತೆ 9 ಪಾಯಿಂಟನ್ನು ನಾವು ಚರ್ಚೆ ಮಾಡೋಣ. ಥ್ಯಾಂಕ್ ಯು. ನಮಸ್ತೆ.